ಮಹೋನ್ನತನಾದಂಥ ದೇವರ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಗಳು ಉಂಟಾಗಲಿ. ಈ ಒಂದು ಸರಣಿಯಲ್ಲಿ ಇಸ್ರಾಯೇಲೇ ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ ಎಂಬುದಾಗಿ ಹೇಳುವಂಥ ಈ ಒಂದು ಅಂಶದ ಬಗ್ಗೆ ನಾವು ಕಲಿತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಈ ದಿವಸದ ಸಂಚಿಕೆಯಲ್ಲಿ ಪ್ರಥಮ ಪ್ರವಾದಿಯ ಮೂಲಕ ದೇವರ ಕಟ್ಟ ಕಡೆಯ ಜನರಿಗೆ ಒಂದು ಎಚ್ಚರಿಕೆ ಅನ್ನುವಂಥ ವಿಚಾರವನ್ನು ನಾವು ಕಲಿಯುವಾಗೆ ಈ ಒಂದು ಸಂದೇಶವನ್ನು ವೀಕ್ಷಿಸ್ತಾ ಇರತಕ್ಕಂಥ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ. ಈ ಒಂದು ಸಮಯ ಈ ಒಂದು ಸಂದೇಶಕ್ಕೆ ನಾವು ತೆರಳುವುದಕ್ಕಿಂತ ಮುಂಚಿತವಾಗಿ ನಮ್ಮ ತಲೆಗಳನ್ನು ಬಾಗಿಸಿ ನಾವು ಕಣ್ಮುಚ್ಚಿ ದೇವರ ಮುಂದೆ ನಾವು ಪ್ರಾರ್ಥಿಸೋಣ. ಭೂಪರ ಲೋಕಗಳ ಒಡೆಯನೇ, ನಿನಗೆ ವಂದಿಸ್ತೇವೆ ಸ್ವಾಮಿ. ಕರ್ತ, ಈ ಒಂದು ನೂತನ ಸರಣಿ ಸಂಚಿಕೆಯ ಮೂಲಕವಾಗಿ ನಿನ್ನ ದೇವರ ಸಂದೇಶವನ್ನು ನಾವು ಕಲಿಯುವುದಕ್ಕಿರ್ತಕ್ಕಂಥ ಅಂಶಗಳನ್ನು ನಾವು ಅರ್ಥೈಸಿಕೊಂಡು ದೇವರ ಬರುವಿಕೆಗೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡವರಾಗಿ ಪ್ರಾಪಂಚಿಕವಾದಂಥ ಎಲ್ಲ ಕೆಟ್ಟತನದ ಸಂಬಂಧಿಸಿದ ಪಾಪಗಳನ್ನು ನಾವು ತ್ಯಜಿಸಿ ನಿನಗೆ ಮೆಚ್ಚುಗೆಯಾಗಿ ಜೀವಿಸೋ ಒಂದು ಸಹಾಯ ಮಾಡಿರಿ. ಈ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು, ಅವರ ಜೀವಿತಗಳನ್ನು, ಅವರ ಕೌಟುಂಬಿಕ ಜೀವಿತಗಳನ್ನು ಆಶೀರ್ವದಿಸಿ ಹೇರಳವಾದ ಆಶೀರ್ವಾದಗಳೊಂದಿಗೆ ಅವರನ್ನು ಮಂಗಳ ಮಾಡಬೇಕೆಂಬುದಾಗಿ ಈ ಒಂದು ವಾಕ್ಯವನ್ನು ಕಲಿಯುವಾಗಿ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆ, ಆಮೆನ್. ಈ ಒಂದು ಸಮಯದಲ್ಲಿ ಈ ಜಗತ್ತಿನ ಅಥವಾ ಸತ್ಯವೇದದ ಚರಿತ್ರೆಯ ಪ್ರಥಮ ಪ್ರವಾದಿಯ ಮೂಲಕವಾಗಿ ಅಂತ್ಯಕಾಲದ ಜನರಿಗೆ ಯಾವ ಒಂದು ಎಚ್ಚರಿಕೆಗಳು ಕೊಡಲ್ಪಟ್ಟಿದೆ ಅನ್ನುವಂಥದ್ದನ್ನು ನಾವು ಕಲಿಯೋಣ. ಮೊಟ್ಟ ಮೊದಲನೇದಾಗಿ ಯಾರು ಈ ಒಂದು ಜಗತ್ತಿನ ಚರಿತ್ರೆ ಅಥವಾ ಸತ್ಯವೇದದ ಚರಿತ್ರೆಯ ಪ್ರಥಮ ಪ್ರವಾದಿ ಯಾರು? ಆತನ ಒಂದು ಗಂಭೀರವಾದಂಥ ಎಚ್ಚರಿಕೆಯ ಸಂದೇಶ ಏನು ಮತ್ತು ಯಾವ ಜನರಿಗೆ ಅವನು ಸಂದೇಶವನ್ನು ಅಥವಾ ಎಚ್ಚರಿಕೆಯನ್ನು ಕೊಡಲಿಕ್ಕಿದ್ದಾನೆ? ನಮ್ಮ ಸತ್ಯವೇದವನ್ನು ಯೂದನ ಪತ್ರಿಕೆ 1ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ನಾವು ತಿರುಗಿಸುವಾಗೆ, ಯೂದನ ಪತ್ರಿಕೆ 1ನೇ ಅಧ್ಯಾಯ 14 ಮತ್ತು 15ನೇ ವಚನ, ಇಂಥವರ ವಿಷಯದಲ್ಲೇ ಆದಾಮನಿಗೆ 7ನೆಯ ತಲೆಯವನಾದ ಹನೋಕನು, ಇಗೋ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯದಲ್ಲಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು ಎಂಬುದ ವಾಕ್ಯ ಹೇಳುತ್ತೆ. ಈ ಹನೋಕನು ಆದಾಮನಿಗೆ 7ನೇ ತಲೆಯವನು. ಈ ಜಗತ್ತಿನ ಚರಿತ್ರೆಯ ಪ್ರಾರಂಭದ ದಿವಸಗಳಲ್ಲಿಯೇ ವಾಸವಾಗಿದ್ದಂಥ ಅಥವಾ ಬದುಕಿದ್ದಂಥ ಈ ಹನೋಕನು ಕೆಲವು ಕೆಟ್ಟ ಪಾಪಗಳ ವಿಚಾರವಾಗಿ, ದೇವರಿಗೆ ವಿರುದ್ಧವಾದ ಕೆಲವು ಕೆಟ್ಟತನದ ವಿಚಾರವಾಗಿ ದೇವಜನರಿಗೆ ಒಂದು ಎಚ್ಚರಿಕೆಯನ್ನು ತನ್ನ ಪ್ರವಾದನೆಯ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಈ ಹನೋಕನ ಚರಿತ್ರೆಯನ್ನು ನಾವು ಗಮನಿಸೋದಾದರೆ ನಮ್ಮ ಸತ್ಯವೇದವನ್ನು ಆದಿಕಾಂಡ 5ನೇ ಅಧ್ಯಾಯ 22 ಮತ್ತು 23ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಮೆತೂಶೆಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ರಿಂದ ಕಾಣದೇ ಹೋದನು ಎಂಬುದಾಗಿ ವಾಕ್ಯ ಹೇಳುತ್ತೆ. ಈ ಹನೋಕನು ಕೇವಲ 365 ವರ್ಷ ಆತನು ಈ ಭೂಮಿಯಲ್ಲಿ ಬದುಕಿದ್ದಂಥ ವ್ಯಕ್ತಿ. ಆ 365 ವರ್ಷದಲ್ಲಿ 300 ವರ್ಷ ಆತನು ದೇವರ ಅನ್ಯೋನ್ಯತೆಯಲ್ಲಿ ಆತನು ಜೀವಿಸಿ ದೇವರೊಟ್ಟಿಗೆ ಆತನು ನಡ್ಕೊಳ್ತಾ ಇದ್ದನೆಂಬುದಾಗಿ ವಾಕ್ಯ ಹೇಳುತ್ತೆ. ಇಂಥ ಒಬ್ಬ ಹನೋಕ, ಆದಾಮನಿಗೆ 7ನೆಯ ತಲೆಯವನಾದಂಥ ಹನೋಕ, ದೇವರಿಗೆ ಅನ್ಯೋನ್ಯನಾದಂಥ ಹನೋಕ, ದೇವರ ಜೊತೆಯಲ್ಲಿ ನಡೆದಂಥ ಹನೋಕ, ದೇವರಿಗೆ ಮೆಚ್ಚುಗೆ ಆದಂಥ ಹನೋಕ ಸ್ವಲ್ಪ ದಿವಸಗಳಲ್ಲಿಯೇ ಆತನು ಕಾಣದೆ ಹೋಗ್ತಾನೆ. ದೇವರು ಆತನನ್ನು ಕರ್ಕೊಂಡನೆಂಬುದಾಗಿ ವಚನ ತಿಳಿಸ್ತದೆ. ಈ ಒಬ್ಬ ಹನೋಕ ಕೆಲವು ಎಚ್ಚರಿಕೆಯ ಮಾತುಗಳನ್ನು
ಅಂತ್ಯಕಾಲದ ಜನರಿಗೆ ಆತನು ತಿಳಿಸ್ತಾನೆ. ಆ ಎಚ್ಚರಿಕೆಯ ಮಾತನ್ನು ನಾವು ಈಗಾಗಲೇ ಓದಿದ ಹಾಗೆ ಯೂದನ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ. ಆ ವಚನ ಏನು ಹೇಳುತ್ತೆ ಎಂಬುದಾಗಿ ನಾವು ಗಮನಿಸೋದಾದರೆ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೆ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳಲ್ಲಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯದಲ್ಲಿ ಅವರನ್ನು ಖಂಡಿಸುವುದಕ್ಕೆ ಬಂದನು. ಸೊ ಈ ಒಂದು ಭಕ್ತಿಹೀನತೆಯ ಕುರಿತಾಗಿ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕು. ಭಕ್ತಿಹೀನತೆಯ ಕುರಿತಾಗಿ ಅನೋಕ ಮಾತಾಡ್ತಾ ಇದ್ದಾನೆ. ಸೊ ಏನು ಈ ಭಕ್ತಿಹೀನತೆ ಅಂದರೆ ಏನು? ಯಾಕೆ ಈ ಭಕ್ತಿಹೀನತೆಯನ್ನು ಬಹಳವಾಗಿ ಅವನು ಖಂಡಿಸ್ತಾ ಇದ್ದಾನೆ? ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಈ ಭಕ್ತಿಹೀನತೆ ಅನ್ನುವಂಥದ್ದು ಬಹಳ ಗಂಭೀರವಾದಂಥ, ತೀವ್ರವಾದಂಥ ಮತ್ತು ದೇವರ ಮೆಚ್ಚುಗೆಗೆ ಒಳಪಡದಂಥ, ದೇವರಿಗೆ ವಿರೋಧವಾಗಿರ್ತಕ್ಕಂಥ ಒಂದು ಕೆಟ್ಟ ಪಾಪ. ಯಾಕಂತ ಹೇಳಿದರೆ, ಯಾವ ವ್ಯಕ್ತಿ ಭಕ್ತಿವಂತನಾಗಿ ನಡೆದು ಜೀವಿಸಿ ಸ್ವಲ್ಪ ಸಮಯದಲ್ಲೇ ಭಕ್ತಿಯನ್ನು ಕಳ್ಕೊಂಡು ಭಕ್ತಿಹೀನನಾಗ್ತಾನೋ ಆ ವ್ಯಕ್ತಿಯ ಜೀವಿತವನ್ನು ನಾವು ಗಮನಿಸೋದಾದರೆ ನಿಜವಾಗಿಯೂ ಅದು ಒಂದು ದುರಂತ ಅಥವಾ ಘೋರವಾದಂಥ ಜೀವನ ಎಂಬುದನ್ನು ನಾವು ಹೇಳ್ಬೋದು. ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಮುಂದೆ ನೋಡ್ತೇ ಹೋಗೋಣ. ಸೊ ಈ ಒಂದು ಭಕ್ತಿಹೀನತೆಯನ್ನು ಯಾಕೆ ದೇವರು ದ್ವೇಷಿಸ್ತಾರೆ, ಯಾಕೆ ದೇವರು ಇದನ್ನು ಒಪ್ಪೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನಾವು ನೋಡುವಾಗ ಈ ಭಕ್ತಿಹೀನತೆಯ ಒಂದು ತೀವ್ರತೆ ಎಷ್ಟರ ಮಟ್ಟಿಗಿದೆ, ಅದಕ್ಕೆ ಬರ್ತಕ್ಕಂಥ ದಂಡನೆ ಏನು, ಹಾಗೂ ಆ ಭಕ್ತಿಹೀನತೆಯಿಂದ ತಪ್ಪಿಸಿಕೊಳ್ಳೋದು ಹೇಗೆ? ನಾವು ಭಕ್ತಿಹೀನತೆಯ ಕುರಿತಾಗಿ ನೋಡುವಂಥ ಸಮಯದಲ್ಲಿ ಅನೇಕ ಪದಗಳ ಮೂಲಕವಾಗಿ ಇದನ್ನು ನಾವು ಕರೀಬೋದು. ಭಕ್ತಿಹೀನತೆ ಅಥವಾ ಭಕ್ತಿ ಕಡಿಮೆ ಆಗ್ತಕ್ಕಂಥದ್ದು, ಅಥವಾ ಡಾಂಬಿಕ ಭಕ್ತಿ, ಅಥವಾ ನಾಟಕೀಯವಾದಂಥ ಭಕ್ತಿ ಎಂಬುದಾಗಿ ಅನೇಕ ವಿಧದಲ್ಲಿ ನಾವು ಈ ಒಂದು ಅಂಶವನ್ನು ನಾವು ಕಲಿಬೋದು ಪ್ರೇರೆ. ಈ ಭಕ್ತಿಹೀನತೆಯ ತೀವ್ರತೆ ಎಂಥದ್ದು ಎಂಬುದಾಗಿ ನಾವು ನೋಡೋದಾದರೆ, ನಾವು ಒಬ್ಬ ದೇವರಿಗೆ ನಿಷ್ಠರಾಗಿ, ಸೃಷ್ಟಿಕರ್ತನಿಗೆ ನಾವು ನಿಷ್ಠರಾಗಿ ನಡೆದು ಸತ್ಯವನ್ನು ತಿಳ್ಕೊಂಡು ಬೆಳಕನ್ನು ನಾವು ಹೊಂದಿ ದೇವರ ಜ್ಞಾನವನ್ನು ಅರಿತುಕೊಂಡು ನಾವು ಜೀವಿಸುವಂಥ ಸಮಯದಲ್ಲಿ ಕೆಲವೊಂದು ನಿಮಿತ್ತಗಳ ಕಾರಣ ನಾವೇನು ಮಾಡ್ತೀವಿ, ನಮ್ಮ ಭಕ್ತಿಯನ್ನು ನಾವು ಕಳ್ಕೊಂಡು ದೇವರಿಗೆ ನಾವು ಅವಿಧೇಯರಾಗಿ ನಡ್ಕೊಳ್ತಕ್ಕಂಥದ್ದನ್ನೇ ಭಕ್ತಿಹೀನತೆ ಅಂತ ಹೇಳ್ತೀವಿ. ಸೊ ಅನೇಕರು ಕ್ರೈಸ್ತರು ಈ ಒಂದು ಭಕ್ತಿಹೀನತೆಗೆ ಭಾಳ ಸುಲಭವಾಗಿ ಒಳಗಾಗ್ತಾರೆ. ದೇವರನ್ನು ನಂಬಿದ ಹೊಸದರಲ್ಲಿ ಅಥವಾ ಪ್ರಾರಂಭದ ದಿನಗಳಲ್ಲಿ ಭಾಳ ಒಳ್ಳೆಯ ಭಕ್ತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು, ಭಾಳ ದೇವರಿಗೆ ಭಾಳ ಮೆಚ್ಚುಗೆಯಾಗಿ ನಡ್ಕೊಳ್ತಕ್ಕಂಥದ್ದು, ನಿಷ್ಠರಾಗಿ ಜೀವಿಸ್ತಕ್ಕಂಥದ್ದು. ಆದರೆ ಕೆಲವೇ ದಿವಸಗಳಲ್ಲಿ, ಸ್ವಲ್ಪ ದಿವಸಗಳಲ್ಲಿಯೇ ತಮ್ಮ ನಿಜ ಭಕ್ತಿಯನ್ನು ಕಳ್ಕೊಂಡು ಆ ಒಂದು ಒಳ್ಳೆಯ ನಿಷ್ಠೆ ಉಳ್ಳಂಥ ಭಕ್ತಿಯನ್ನು ಅವರು ಮರೆತು ಭಕ್ತಿಹೀನರಾಗಿ ಜೀವಿಸ್ತಕ್ಕಂಥದ್ದು, ಅಥವಾ ಡಾಂಬಿಕ ಆ ಭಕ್ತಿಯನ್ನು ದೇವರಿಗೆ ತೋರಿಸ್ತಕ್ಕಂಥದ್ದು ಅನೇಕರ ಜೀವಿತದಲ್ಲಿ ನಾವು ನೋಡ್ಬೋದು. ಕೆಲವೊಂದು ಸಾರಿ ನಮಗೂ ಸಹ ಅನಿಸುತ್ತೆ, ಪ್ರಾರಂಭದಲ್ಲಿ ನಾವು ದೇವರನ್ನು ನಂಬಿದ ಹೊಸದ್ರಲ್ಲಿ ನಾವು ಭಾಳ ಚೆನ್ನಾಗಿ ದೇವರ ಕಾರ್ಯಗಳಲ್ಲಿ, ಸೇವೆಯಲ್ಲಿ, ಆತನ ಆಜ್ಞೆಗಳನ್ನ ಕೈಗೊಳ್ಳೋದ್ರಲ್ಲಿ ನಾವು ನಡ್ಕೊಳ್ತಾ ಇದ್ವಿ. ಆದರೆ ಇತ್ತೀಚೆಗೆ ಮೊದಲಿನ ಭಕ್ತಿ ನಮ್ಮಲ್ಲಿ ಇಲ್ಲ ಎಂಬುದಾಗಿ ನಮಗೆ ಎಷ್ಟೋ ಸಾರಿ ಅನಿಸುತ್ತೆ. ಸೊ ಅಂಥ ಒಂದು ಸಂದರ್ಭ ನಿಮ್ಮ ಜೀವಿತಕ್ಕೆ ಬರುವಾಗ ನೀವು ಎಚ್ಚರಿಕೆಯಾಗಿ ಇರಬೇಕು. ಯಾಕಂದರೆ ದೇವರು ಅಂಥ ಭಕ್ತಿಹೀನತೆಯನ್ನು ಮೆಚ್ಚೋದಿಲ್ಲ. ಅಂಥ ಭಕ್ತಿಹೀನತೆ ದೇವರ ದೃಷ್ಟಿಯಲ್ಲಿ ಭಾಳ ಗಂಭೀರವಾದಂಥ ಪಾಪವಾಗಿದೆ ಪ್ರೇರೆ, ಭಾಳ ಗಂಭೀರವಾದಂಥ ಕಾರ್ಯ. ಇವತ್ತು ನಾವು ಸತ್ಯವೇದದಲ್ಲಿ ಒಂದೆರಡು ವಚನಗಳನ್ನ ನೋಡೋಣ. ಇಂಥ ಒಂದು ಭಕ್ತಿಹೀನತೆಯ ವಿಚಾರವಾಗಿ ಈ ಹನೋಕನು ಎಚ್ಚರಿಸುವಾಗ, ಅಂಥ ಜನರಿಗೆ ನ್ಯಾಯ ತೀರಿಸಲಿಕ್ಕೆ ಕರ್ತನು ತಾನೇ ಲಕ್ಷಾಂತರ ಪರಿಶುದ್ಧ ದೂತರೊಟ್ಟಿಗೆ ಬರ್ತಾನೆ ಎಂಬುದಾಗಿ ಹೇಳುವಾಗ ನಿಜವಾಗಿ ಎಂಥ ಒಂದು ದಂಡನೆ ಈ ಭಕ್ತಿಹೀನತೆಯ ವಿಚಾರದಲ್ಲಿ ದೇವರು ನಮಗೆ ಕೊಡಲಿಕ್ಕಿದ್ದಾನೆ. ಈ ಭಕ್ತಿಹೀನತೆಗೆ ಬರ್ತಕ್ಕಂಥ ಒಂದು ದಂಡನೆ ಏನು, ಶಿಕ್ಷೆ ಏನು? ನಮ್ಮ ಸತ್ಯವೇದವನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನಕ್ಕೆ ನಾವು ತಿರುಗಿಸೋದಾದರೆ ಈ ರೀತಿಯಾಗಿ ಹೇಳುತ್ತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವ ಎಲ್ಲ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆ, ದುಷ್ಟತನದ ಮೇಲೆ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ನೋಡ್ರಿ, ಈ ಒಂದು ದುಷ್ಟತನವನ್ನು ನಡೆಸ್ತಕ್ಕಂಥ
ಎಲ್ಲ ಭಕ್ತಿಹೀನತೆಯ ಮೇಲೆ ದೇವರ ಕೋಪ ಪರಲೋಕದಿಂದ ತೋರಿ ಬರುತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ದೇವರ ಕೋಪದಿಂದ ಯಾವ ರೀತಿ ನಾವು ತಪ್ಪಿಸ್ಕೊಳ್ಬೇಕು? ನಿಜವಾಗಿಯೂ ದೇವರು ಭಕ್ತಿಹೀನತೆಯನ್ನು ಸ್ವಲ್ಪವೂ ಸಹಿಸೋದಿಲ್ವಾ? ಎಷ್ಟು ದುರಂತವಾದಂಥ, ಭೀಕರವಾದಂಥ, ಗಂಭೀರವಾದಂಥ ಶಿಕ್ಷೆಗೆ ದೇವರು ಒಳಪಡಿಸ್ತಾನೆ ಎಂಬುದಾಗಿ ವಾಕ್ಯ ನಮಗೆ ಹೇಳ್ತಾ ಇದೆ. ಸೊ ಇನ್ನೊಂದು ವಚನವನ್ನು ನೀವು ನೋಡ್ರಿ, 2 ಪೇತ್ರ 3ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ಹೇಳ್ತದೆ. 2 ಪೇತ್ರ 3ನೇ ಅಧ್ಯಾಯ 6 ಮತ್ತು 7ನೇ ವಚನ. ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಆದರೆ ಈಗಿರುವ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಮತ್ತು ಭಕ್ತಿಹೀನರ ಶಿಕ್ಷಾ ವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ನೋಡ್ರಿ, ಈ ಒಂದು ಭಕ್ತಿಹೀನತೆಯ ಶಿಕ್ಷೆಗಾಗಿ, ಅವರ ನಾಶನಕ್ಕಾಗಿ ಈ ಬೆಂಕಿ ಇಡಲ್ಪಟ್ಟಿದೆ ಎಂಬುದು ವಾಕ್ಯ ಹೇಳ್ತಾರೆ. ಸೊ ಪ್ರಾರಂಭದ ದಿನಗಳಲ್ಲಿ, ಆ ನೋಹನ ಕಾಲದಲ್ಲಿ ದೇವರು ಇಂಥ ಒಂದು ಭಕ್ತಿಹೀನತೆಯನ್ನು ನೀರಿನ ಮೂಲಕವಾಗಿ, ಜಲಪ್ರಳಯದ ಮೂಲಕವಾಗಿ ನಾಶ ಮಾಡಿದ್ನು. ಸೊ ಎಂಥ ಭಕ್ತಿಹೀನತೆ ಆ ಜನರಲ್ಲಿ ಇತ್ತು? ಹಾಗಾದರೆ ನಾವು ನೋಡ್ತೇವೆ, ಆದಿಕಾಂಡ 5ನೇ ಅಧ್ಯಾಯ ಕೊನೆಯ ವಚನಗಳಲ್ಲಿ ನಾವು ಸತ್ಯವೇದವನ್ನು ಗಮನಿಸೋದಾದರೆ ಆ ಜನರ ಒಂದು ಪಾಪ ಯಾವ ರೀತಿಯಲ್ಲಿತ್ತು? 6ನೇ ಅಧ್ಯಾಯ 1ನೇ ವಚನ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದ್ರಿಂದ ಮರ್ತ್ಯರೇ ಎಂಬುದಾಗಿ ದೇವರು ಎಣಿಸಿದ್ನು. ಸೊ ಈ ಒಂದು ಜನರ ಆ ಗುಣಗಳು, ಆ ಒಂದು ಸ್ವಭಾವಗಳು ದೇವರಿಗೆ ವಿರುದ್ಧವಾಗಿ ಭ್ರಷ್ಟರಾಗಿ ಅವರು ನಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರೆ ಎಂಬುದನ್ನು ನೋಡ್ತೇವೆ. ಮತ್ತು 5ನೇ ವಚನದಲ್ಲಿ ನಾವು ನೋಡೋದಾದರೆ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚುತ್ತಾ ಇರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡೋದಕ್ಕೆ ಪಶ್ಚಾತ್ತಾಪಪಟ್ಟು ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ. ಸೊ ಆ ಒಂದು ಜನರ ಭಕ್ತಿಹೀನತೆ ಅಥವಾ ದುಷ್ಟತನ, ಆ ಕೆಟ್ಟತನ ದೇವರಿಗೆ ಪಶ್ಚಾತ್ತಾಪವನ್ನು ಉಂಟು ಮಾಡುತ್ತೆ. ಯಾಕೆ ನಾನು ಈ ಮನುಷ್ಯರನ್ನ ಈ ಭೂಮಿಯಲ್ಲಿ ನಾನು ಉಂಟು ಮಾಡಿದೆ? ದೇವರು ಮನುಷ್ಯರನ್ನ ಉಂಟು ಮಾಡುವಾಗ ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ದೇವರು ಭಾಳ ಪ್ರೀತಿಯಿಂದ ಮನುಷ್ಯನ ಉಂಟು ಮಾಡ್ತಕ್ಕಂಥದ್ದು. ಆ ಮಣ್ಣಿನಿಂದ ಒಂದು ಆಕಾರವನ್ನು ತಯಾರಿಸಿ ರೂಪ ಕೊಟ್ಟು ತನ್ನ ಶ್ವಾಸವನ್ನು ಅದಕ್ಕೆ ಊದೋದ್ರ ಮೂಲಕ ಅದರ ಜೀವ ಶ್ವಾಸವನ್ನು ದೇವರು ಊದಿ ಮನುಷ್ಯನನ್ನಾಗಿ ಮಾಡುವಂಥದ್ದು ನೋಡುತ್ತೆ. ಇವತ್ತು ಪ್ರತಿಯೊಬ್ಬ ಮನುಷ್ಯರಲ್ಲಿ ಉಸಿರಿದೆ, ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂತ ಹೇಳಿದರೆ ಅದು ದೇವರ ಶ್ವಾಸದಿಂದಲೇ. ನಮ್ಮೆಲ್ಲರಲ್ಲಿಯೂ ಸಹ ದೇವರ ಶ್ವಾಸ ಅದು ವಾಸಿಸ್ತಾ ಇದೆ. ದೇವರ ಉಸಿರು ನಮ್ಮಲ್ಲಿದೆ ಪ್ರಿಯರೇ. ಸೊ ಅಂಥ ಉಸಿರನ್ನು ಹೊಂದಿರತಕ್ಕಂಥ ನಾವುಗಳು ದೇವರಿಗೋಸ್ಕರ ಜೀವಿಸ್ತಕ್ಕಂಥದ್ದೇ ನಿಜವಾದಂಥ ನಿಷ್ಠೆ. ದೇವರಿಗೋಸ್ಕರ ನಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯರಾಗಿ ನಾವು ನಡ್ಕೊಳ್ತಕ್ಕಂಥದ್ದೇ ಅದು ಒಳ್ಳೆಯ ಮೆಚ್ಚುಗೆಯಾದಂಥ ಗುಣ ಎಂಬುದಾಗಿ ನೋಡ್ತೇವೆ. ಸೊ ಅಂಥ ಕಾರ್ಯವನ್ನು ಮಾಡಬೇಕಾಗಿದ್ದಂಥ ಮನುಷ್ಯರು ದೇವರಿಗೆ ವಿರುದ್ಧವಾಗಿ ಭ್ರಷ್ಟರಾಗಿ ಪಾಪದಲ್ಲಿ ಕೆಟ್ಟತನದಲ್ಲಿ ನಡೆಯುವಂಥದ್ದನ್ನು ದೇವರು ಸಹಿಸಲಿಲ್ಲ. ಸೊ ಯಾವಾಗ ಈ ಜನರು ಕೆಟ್ಟತನಕ್ಕೆ ಒಳಗಾದರೂ ದೇವರೇನು ಮಾಡಿದರು? ಈ ಜನರನ್ನು ಉಂಟು ಮಾಡುವುದಕ್ಕೆ ಪಶ್ಚಾತ್ತಾಪಪಟ್ಟು ನೊಂದುಕೊಂಡು ಇವರನ್ನ ಸಂಪೂರ್ಣವಾಗಿ ನಾನು ನಾಶ ಮಾಡ್ತೇನೆ ಎಂಬುದಾಗಿ ದೇವರ ಒಂದು ನಿರ್ಧಾರವನ್ನು ಮಾಡ್ತಾರೆ. ಆ ನಿರ್ಧಾರದ ಕಾರಣ ದೇವರು ಹೇಳಿದರು, ಈ ಮನುಷ್ಯರ ಪಾಪ ಹೆಚ್ಚಾಗಿದೆ, ನಾನು ಮಳೆಯನ್ನು ಬರಮಾಡಿ ಈ ಲೋಕವನ್ನು ನಾಶ ಮಾಡ್ತೇನೆ. ನಾವೀಗಾಗಲೇ ಆ ಪೇತ್ರನ ಪತ್ರಿಕೆಯಲ್ಲಿ ನೋಡಿದ ಹಾಗೆ ನೀರಿನಿಂದ ಆಗಿನ ಜಗತ್ತು ಸಂಪೂರ್ಣವಾಗಿ ನಾಶವಾಯಿತು ಎಂಬುದನ್ನು ನೋಡುತ್ತೆ. ಈ ನೋಹನು ಸಹ ಹನೋಕನ ನಂತರದ ಒಬ್ಬ ವ್ಯಕ್ತಿ. ಹನೋಕನ ಬದುಕಿನ ಆತನ ಜೀವಿತದ ನಂತರ ಬಂದಂಥ ವ್ಯಕ್ತಿ ಎಂದು ನೋಡ್ತೇವೆ. ಸೊ ಹನೋಕನು ಇಂಥ ಒಂದು ಜನಗಳ ವಿಚಾರದಲ್ಲಿಯೇ ಆತನು ಪ್ರವಾದಿಸಿದ್ದಾನೆ. ಅದಕ್ಕೆ ಆದಾಮನಿಗೆ 7ನೇ ತಲೆಯವನ ಅಂತ ಹನೋಕನು ಹೇಳ್ತಾನೆ, ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆ, ಭಕ್ತಿಹೀನತ ಕೃತ್ಯಗಳ ಮೇಲೆ, ಭಕ್ತಿಹೀನ ಪಾಪಿಷ್ಠರ ಮೇಲೆ ದೇವರ ಕೋಪವು ಪರಲೋಕದಿಂದ ತೋರಿ ಬರ್ತದೆ. ನಿಮ್ಮೆಲ್ಲರನ್ನ ದೇವರು ನ್ಯಾಯ ವಿಚಾರಣೆಗೆ ಒಳಪಡಿಸ್ತಾನೆ ಎಂಬುದಾಗಿ ಹನೋಕನು ಒಂದು ಗಂಭೀರವಾದ ಎಚ್ಚರಿಕೆಯನ್ನು ಆ ಜನರಿಗೆ ಕೊಟ್ಟ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಸಹ ಈ ಒಂದು ಅಂತ್ಯಕಾಲದಲ್ಲೂ ಸಹ ಅನೇಕ ವಿಧವಾದಂಥ ಭಕ್ತಿಹೀನತೆ ನಮ್ಮ ಮಧ್ಯದಲ್ಲಿದೆ. ಇವತ್ತು ನಾವು ಅನೇಕರು ಹೇಳ್ಬೋದು, ನಾವು ಕ್ರೈಸ್ತರು, ದೇವ್ರ ಮಕ್ಕಳು, ದೇವರು ನಂಬಿದ್ದೀವಿ, ಸಭೆಗೆ ಹೋಗ್ತೀವಿ, ಸತ್ಯವೇದವನ್ನು ಓದ್ತೀವಿ,
ಪಾಪಕ್ಕೆ ನಾವು ದೂರವಾಗಿದ್ದೀವಿ. ಆದರೆ ಭಕ್ತಿಹೀನತೆಯ ವಿಚಾರದಲ್ಲಿ ನೀವು ನಿಮ್ಮನ್ನು ಪರಿಶೋಧಿಸ್ಕೊಳ್ರಿ, ಪರೀಕ್ಷೆ ಮಾಡಿಕೊಳ್ಳ್ರಿ ಪ್ರೇಯರ್. ಭಕ್ತಿಹೀನತೆ, ನಾವು ನಿಜವಾಗಿಯೂ ನಾವು ದೇವರನ್ನ ನಂಬಿದ ಹೊಸದ್ರಲ್ಲಿ ನಾವು ಇದ್ದಂಗೆ ನಾವು ಇವತ್ತು ಇದ್ದೀವ? ದೇವರನ್ನು ನಾವು ಕಂಡುಕೊಂಡ ಪ್ರಾರಂಭ ದಿವಸಗಳಲ್ಲಿ ಯಾವ ಭಕ್ತಿ ನಮ್ಮಲ್ಲಿತ್ತು? ದೇವರಿಗೋಸ್ಕರ ಎಂಥ ಜೀವನವನ್ನು ನಾವು ಮಾಡ್ತಾ ಇದ್ವಿ? ದಿನಕ್ಕೆ ಮುರಾವರ್ತಿ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸತ್ಯವೇದ ಓದ್ತಕ್ಕಂಥದ್ದು, ಇತರರಿಗೆ ದೇವರ ಸುವಾರ್ತೆಯನ್ನು ತಿಳಿಸ್ಬೇಕೆಂಬತಕ್ಕಂಥ ಒಂದು ಹಂಬಲ ಇವತ್ತು ನಮ್ಮಲ್ಲಿ ಜೀವಂತವಾಗಿ ಇದೆಯಾ? ಇವತ್ತು ಅನೇಕರು ಈ ಪ್ರಾರ್ಥನಾ ಜೀವಿತಗಳಲ್ಲಿ ಕುಗ್ಗಿ ಹೋಗಿರ್ತಕ್ಕಂಥದ್ದು ನೋಡ್ತೇವೆ. ದೇವರಿಗೋಸ್ಕರ ಜೀವಿಸ್ತಕ್ಕಂಥದ್ರಲ್ಲಿ ಸೋತು ಹೋಗಿದ್ದಾರೆ, ಹಿಂದೆ ಹೋಗಿದ್ದಾರೆ. ತಣ್ಣಗಾದಂಥ ಒಂದು ಭಕ್ತಿ ನಮ್ಮ ಜೀವಿತವನ್ನು ತುಂಬಿಕೊಂಡಿದೆ. ನಾವು ಆಲೋಚಿಸಬೇಕು. ಇಂಥ ಒಂದು ಭಕ್ತಿಹೀನತೆ ದೇವರಿಗೆ ಅದು ಮೆಚ್ಚುಗೆ ಆಗೋದಿಲ್ಲ ಪ್ರೇರೆ. ಅಂಥ ಭಕ್ತಿಹೀನತೆಯ ಮೇಲೆ ಅತಿ ಬೇಗನೆ ದೇವರ ಕೋಪ ಪರಲೋಕದಿಂದ ಬರುವುದಕ್ಕಿಂತ ಮುಂಚೆ ನಾವು ಬದಲಾವಣೆ ಮಾಡಿಕೊಳ್ಬೇಕು. ತಿರುಗಿ ಆ ಭಕ್ತಿಗೆ ನಮ್ಮನ್ನು ನಡೆಸಬೇಕೆಂಬತಕ್ಕಂಥ ಆಲೋಚನೆಯನ್ನು ಈ ಸಂದೇಶ ನಾವು ತಿಳ್ಕೊಳ್ಳೋಣ. ತಿರುಗಿ ಒಳ್ಳೆಯ ನಿಶ್ಚಯವುಳ್ಳಂಥ ಭಕ್ತಿಗೆ, ಆ ಒಂದು ದೇವರಿಗೆ ನಮ್ಮನ್ನು ಹತ್ತಿರಪಡಿಸುವಂಥ ಆ ಭಕ್ತಿಗೆ ನಾವು ಒಳಪಡಬೇಕಾಗಿದೆ. ಸೊ ಇಂಥ ಒಂದು ಭಕ್ತಿಯನ್ನು ದೇವರು ನಮ್ಮಿಂದ ಬಯಸಲಿಕ್ಕೆ ಆತನ ಇಷ್ಟಪಡ್ತಾನೆ ಪ್ರೇರೆ. ಸೊ ಅದರಿಂದ ಯಾವ ರೀತಿ ನಾವು ಅಂಥ ಒಂದು ಭಕ್ತಿಯನ್ನು ನಾವು ಪಡ್ಕೊಳ್ಬೋದು? ಸೊ ಈಗ ಭಕ್ತಿಹೀನತೆ ಅಂತ ಅಂದರೆ ಏನು? ಆ ಭಕ್ತಿಹೀನತೆಯ ಒಂದು ಗಂಭೀರ ತೀವ್ರತೆ ನಮ್ಗೆ ಅರ್ಥ ಆಗಿದೆ. ಆ ಭಕ್ತಿಹೀನತೆಗೆ ದೇವರು ಎಂಥ ಒಂದು ಶಿಕ್ಷೆಯನ್ನು ಆತನ ಅಂತ್ಯದಲ್ಲಿ ಇಟ್ಟಿದ್ದಾನೆ ನಮಗೆ ಗೊತ್ತಾಗಿದೆ. ಈಗ ಕೊನೆಯದಾಗಿ ಈ ಭಕ್ತಿಹೀನತೆಯಿಂದ ನಾವು ಹೊರಬರೋದು ಹೇಗೆ, ಹಾಗೂ ನಿಜವಾದಂಥ ಭಕ್ತಿಯನ್ನು ನಾವು ಅಭ್ಯಾಸ ಮಾಡೋದು ಹೇಗೆ ನಾವು ನಿಜವಾದಂಥ ಭಕ್ತಿಯನ್ನು ದೇವರಿಗೆ ನಾವು ತೋರ್ಪಡಿಸ್ಬೋದು? ನಮ್ಮ ಸತ್ಯವೇದವನ್ನು 1 ಕೊರಿಂಥ 8ನೇ ಅಧ್ಯಾಯ 1ನೇ ವಚನ ಕೊನೆಯ ಭಾಗ ಈ ರೀತಿಯಾಗಿ ಹೇಳ್ತದೆ. ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆನು, ಜ್ಞಾನವು ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ. ಆಮೇನ್. ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತೆ. ಇವತ್ತು ಎಂಥ ಒಂದು ಪ್ರೀತಿ ಭಕ್ತಿಯನ್ನು ಉಂಟು ಮಾಡಲಿಕ್ಕೆ ಅಥವಾ ಭಕ್ತಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ನಾವು ಗಮನಿಸಬೇಕಾಗಿದೆ. ಭಾಳ ಸ್ಪಷ್ಟವಾಗಿ ಸ್ವಾಮಿ ಹೇಳ್ತಾರೆ, ಪ್ರೀತಿಯು ಭಕ್ತಿಯನ್ನು ಅಭಿವೃದ್ಧಿ ಮಾಡುವಂಥದ್ದಾಗಿದೆ. ಆ ಒಬ್ಬ ಯೌವನಸ್ಥ ಯೇಸು ಸ್ವಾಮಿ ಬಳಿಗೆ ಬಂದು ಕೇಳ್ತಾನೆ, ಸ್ವಾಮಿ, ನಾನು ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗಬೇಕಂತ ಅಂದರೆ ನಾನು ಏನು ಮಾಡಬೇಕು? ಸ್ವಾಮಿ ಹೇಳಿದರು, 10 ಆಜ್ಞೆಗಳನ್ನು, ಎಲ್ಲ ಕಟ್ಟಳೆಗಳನ್ನು ನೀನು ಸರಿಯಾಗಿ ಕೈಗೊಂಡು ನಡೆದುಕೋ. ಆಗ ಆ ಯೌವನಸ್ಥ ಹೇಳ್ತಾನೆ, ನಾನು ಚಿಕ್ಕಂದಿನಿಂದಲೂ ಈ ಎಲ್ಲ ಆಜ್ಞೆಗಳಿಗೆ ನಾನು ಸರಿಯಾಗಿ ನಡ್ಕೊಂಡಿದ್ದೇನೆ ಸ್ವಾಮಿ. ಆಗ ಸ್ವಾಮಿ ಹೇಳಿದರು, ಹಾಗಾದರೆ ನಿನಗಿರ್ತಕ್ಕಂಥ ಎಲ್ಲ ಆಸ್ತಿಯನ್ನು ಮಾರಿ ನೀನು ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಹೇಳುವಾಗ ಆತನಿಗೆ ಭಾಳ ದೊಡ್ಡ ನಿರಾಶೆ ಆಯಿತು ಆ ಸಮಯದಲ್ಲಿ. ಯಾಕಂತ ಹೇಳಿದರೆ ಆತನೊಬ್ಬ ಸಿರಿವಂತನಾಗಿದ್ದ, ಶ್ರೀಮಂತ ವ್ಯಕ್ತಿ, ಬಹಳ ಸಂಪತ್ತು ಅವನಲ್ಲಿತ್ತು, ಹೆಚ್ಚಿನ ಆಸ್ತಿಯನ್ನು ಅವನು ಹೊಂದಿದ್ದ. ಈ ಯೇಸು ಸ್ವಾಮಿಯ ಮಾತು ಅವನಿಗೆ ನಿರಾಶೆಯನ್ನು ಉಂಟು ಮಾಡಿತು. ಆತನು ಆ ಯೇಸು ಸ್ವಾಮಿಯ ಮಾತಿನಿಂದ ನಿರಾಶನಾಗಿ ಆತನು ಹಿಂದೆ ಹೊರಟೋದ. ಸ್ವಾಮಿ ಹೇಳಿದರು, ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು. ಅವನು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂಥ ಆ ಎಲ್ಲ ಅವಕಾಶಗಳು ಅವನಿಗಿತ್ತು. ಆದರೆ ಬಡವರನ್ನ ಪ್ರೀತಿಸ್ತಕ್ಕಂಥ, ನಿರ್ಗತಿಕರಿಗೆ ಕೊಡ್ತಕ್ಕಂಥ, ಇತರರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡುವಂಥ ಮನಸ್ಥಿತಿ ಅವನಲ್ಲಿರಲಿಲ್ಲ. ಸ್ವಾಮಿ ಅದನ್ನು ಗುರುತಿಸಿದರು. ಸೊ ಇವತ್ತು ನಮ್ಮ ಒಂದು ಭಕ್ತಿ ಅಭಿವೃದ್ಧಿ ಆಗಬೇಕಂತ ಹೇಳಿದರೆ ಈ ಪ್ರೀತಿಯಿಂದ ಮಾತ್ರ ಸಾಧ್ಯ ಪ್ರೇರೆ. ನಾವು ಹೇಳ್ಬೋದು, ನಾನು ದೇವರಿಂದ ಇಷ್ಟನಾಗಿ ನಡ್ಕೊಳ್ತೀನಿ, ನನ್ನ ಸಭೆಯಲ್ಲಿ ಭಾಳ ಚೆನ್ನಾಗಿ ಎಲ್ಲ ಚಟುವಟಿಕೆಗಳು ನಾನು ಭಾಗವಹಿಸ್ತೇನೆ, ದೇವರಿಗೆ ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ದೇವರಿಗೆ ಸಲ್ಲಿಸಬೇಕಾದಂಥ ಘನತೆಯನ್ನು, ಗೌರವವನ್ನು ಸಲ್ಲಿಸ್ತೀನಿ, ಪ್ರತಿ ವಾರ ಕ್ರಮ ತಪ್ಪದೆ ಸರಿಯಾಗಿ ನಾನು ಸಬ್ಬತ್ತುಗಳನ್ನ ಫಾಲೋ ಮಾಡ್ತೀನಿ. ಆದರೆ ಪ್ರೀತಿ ನಿನ್ನಲ್ಲಿ ಇಲ್ಲದೇ ಇದ್ದರೆ ಯಾವ ಕಾರಣಕ್ಕೂ ಆ ನಿಜವಾದ ಭಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ. ಇವತ್ತು ಸ್ವಾಮಿ ಆಜ್ಞೆಗಳ ವಿಷಯದಲ್ಲಿ ಹೇಳ್ತಾರೆ, 2 ಆಜ್ಞೆಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಕೊಡುವಂಥದ್ದು ನೋಡ್ತೇವೆ. ಮೊದಲನೇದಾಗಿ, ನಿನ್ನ ದೇವರನ್ನು ನೀನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ನೀನು ಪ್ರೀತಿಸಬೇಕು. ಅದೇ ರೀತಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಈ 10 ಆಜ್ಞೆಗಳನ್ನು ಸ್ವಾಮಿ ಕೇವಲ ಪ್ರೀತಿಯಲ್ಲಿ ಅಡಕವಾಗಿ ಇಟ್ಟಂಥ ಆ ವಿಚಾರ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ.
ಇವತ್ತು ನಾವು 10 ಆಜ್ಞೆಗಳನ್ನು ಎಷ್ಟರ ಮಟ್ಟಿಗೆ ಕೈಗೊಂಡು ನಡಿತೇವೆ ಅನ್ನೋದು ಮುಖ್ಯ. ಅದೆಲ್ಲದಕ್ಕಿಂತ ಮುಖ್ಯ ನಾವು ಎಷ್ಟರ ಮಟ್ಟಿಗೆ ಪ್ರೀತಿಯನ್ನು ಅಭ್ಯಾಸ ಮಾಡ್ತೀವಿ. ಯಾಕಂದರೆ ನಾವು ಇತರರನ್ನು ಪ್ರೀತಿಸೋದಾದರೆ ನಾವು ಸಂಪೂರ್ಣವಾಗಿ ಆಜ್ಞೆಗಳನ್ನ ಕೈಗೊಂಡು ನಡೆದಂತೆ ಅದು ಅರ್ಥವನ್ನು ಕೊಡ್ತದೆ. ನಾವು ದೇವರನ್ನ ಪ್ರೀತಿಸುವಾಗ ಮೊದಲ 4 ಆಜ್ಞೆಗಳನ್ನ ನಾವು ನಡ್ಕೊಳ್ತೀವಿ. ನನ್ನ ನೆರೆಯವನನ್ನು ನಾನು ಪ್ರೀತಿಸುವಾಗ 6 ಆಜ್ಞೆಗಳನ್ನ ನಾನು ಕೈಗೊಂಡು ನಡೀತೀನಿ, ಹೌದಲ್ವ? ನನ್ನ ನೆರೆಯವರನ್ನು ಪ್ರೀತಿಸುವಾಗ ಕೊಲೆ ಮಾಡುವ ಮನಸ್ಸು ನನಗೆ ಬರಲ್ಲ, ಅವನ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳುವಂಥ ಮನಸ್ಸು ನನಗೆ ಬರೋದಿಲ್ಲ, ಅವನಲ್ಲಿರ್ತಕ್ಕಂಥದ್ದನ್ನು ಆಶಿಸುವಂಥ ಮನಸ್ಸು ನನಗೆ ಬರೋದಿಲ್ಲ, ಹೌದಲ್ವ? ಕದಿಯುವಂಥ ಮನಸ್ಸು ನನಗೆ ಬರೋದಿಲ್ಲ. ಆದ್ದರಿಂದ ಸ್ವಾಮಿ ಈ 10 ಆಜ್ಞೆಗಳನ್ನು ಕೇವಲ 2 ಆಜ್ಞೆಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳುವಂಥದ್ದು ನಾವು ನೋಡ್ತೇವೆ ಪ್ರೇರೆ. ಇವತ್ತು ನಾವು ಈ ಒಂದು ಭಕ್ತಿಯನ್ನು ಯಾವ ರೀತಿ ಪಡ್ಕೊಳ್ಬೋದು ಅಂತ ಹೇಳಿದರೆ, ಕೇವಲ ನಾವು ನಿಷ್ಠರಾಗಿ ಆಜ್ಞೆಗಳನ್ನ ಕೈಗೊಂಡು ನಡಿತೀವಿ, ದೇವರಿಗೋಸ್ಕರ ಜೀವಿಸ್ತೀವಿ ಅಂತಕ್ಕಂಥದ್ದು ಮಾತ್ರ ಅಲ್ಲ, ಪ್ರೀತಿಯನ್ನು ಅಭ್ಯಾಸ ಮಾಡುವಂಥದ್ದು, ಇತರರನ್ನು ಕ್ಷಮಿಸುವಂಥದ್ದು, ಇತರರನ್ನು ಜೊತೆಯಾಗಿ ಪ್ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದೇ ನಿಜವಾದಂಥ ಭಕ್ತಿ. ಆದ್ದರಿಂದ ಅನೋಕನು ಎಚ್ಚರಿಕೆಯನ್ನು ಕೊಟ್ಟ ಪ್ರಕಾರ ಆ ಭಕ್ತಿಹೀನತೆಯ ವಿರುದ್ಧ ದೇವರ ಕೋಪ ಬಹುಬೇಗನೆ ಮನುಷ್ಯರ ಮೇಲೆ ಬರಲಿದೆ. ಆದರೆ ನಾವು ಈ ಪ್ರೀತಿಯನ್ನು ಅಭ್ಯಾಸ ಮಾಡುವುದರ ಮೂಲಕ ಆ ಭಕ್ತಿಹೀನತೆಯನ್ನು ನಾವು ತ್ಯಜಿಸಿ, ನಮ್ಮಿಂದ ತೊಲಗಿಸಿ, ಭಕ್ತಿವಂತರಾಗಿ ಭಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಂಡು ನಾವು ಜೀವಿಸುವಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಕೊನೆಯದಾಗಿ ಇನ್ನೊಂದು ವಚನವನ್ನು ನೋಡೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 27 ಮತ್ತು 28ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನಿಜವಾದಂಥ ಶುದ್ಧ ಮತ್ತು ನಿರ್ಮಲವಾದಂಥ ಭಕ್ತಿ ಯಾವುದು? ಮೊದಲನೇದಾಗಿ ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವೂ ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರ್ತಕ್ಕಂಥ ಭಕ್ತಿ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಈ ಭಕ್ತಿಹೀನತೆಯನ್ನು ನಾವು ಹೋಗಲಾಡಿಸ್ಬೇಕಂತ ಹೇಳಿದರೆ ಮೊದಲನೇದಾಗಿ ನಾವು ಪ್ರೀತಿಯನ್ನು ಅಭ್ಯಾಸ ಮಾಡಬೇಕು. ಯಾವಾಗ ನಾವು ಪ್ರೀತಿಸ್ತೇವೆ, ಆ ಯೌವನಸ್ಥನ ರೀತಿಯಲ್ಲಿ ಆ ಸಿರಿವಂತನಾದ ಯೌವನಸ್ಥ ಸ್ವಾಮಿಯ ಬಳಿಗೆ ಬಂದಾಗ ಆತನಲ್ಲಿ ಎಲ್ಲವೂ ಸಹ ಇತ್ತು, ಆಜ್ಞೆಗಳನ್ನ ಕೈಗೊಂಡು ನಡೆದ, ನಿಷ್ಠನಾಗಿದ್ದ, ಆದರೆ ಪ್ರೀತಿಯ ಕೊರತೆ ಆತನಲ್ಲಿತ್ತು. ಈ ಬಡವರನ್ನು ಅಥವಾ ಸಂಕಟದಲ್ಲಿ ಬಿದ್ದಂಥವರನ್ನು, ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸುವಂಥ, ಅವರ ಕಷ್ಟಕ್ಕೆ ಆತನು ಹೋಗೊಡುವಂಥ, ಅವರ ಕಷ್ಟಕ್ಕೆ ತಾನು ಸಹಾಯವನ್ನು ಮಾಡುವಂಥ ಮನಸ್ಸು ಆತನ ಜೀವಿತಕ್ಕೆ ಕೊರತೆ ಇತ್ತು ಪ್ರೇರೆ. ಆ ಕಾರಣದಿಂದಲೇ ಸ್ವಾಮಿಯ ಮಾತು ಅವನಿಗೆ ಇಳಿಸಲಿಲ್ಲ, ಅವನು ಹೊರಟೋದ. ಇವತ್ತು ನಾವು ಇತರರ ಕಷ್ಟಕ್ಕಾಗುವಾಗ, ಇತರರಿಗೋಸ್ಕರ ನಾವು ಜೀವಿಸುವಾಗ, ಇತರರನ್ನು ನಾವು ಪರಾಮರಿಸುವಾಗ ಅದು ದೇವರ ದೃಷ್ಟಿಯಲ್ಲಿ ಶುದ್ಧವಾದಂಥ ನಿರ್ಮಲವಾದಂಥ ಭಕ್ತಿ ಎಂಬುದಾಗಿ ಹೇಳುವಂಥದ್ದಾಗಿದೆ. ಸತ್ಯವೇದದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಒಂದು ಕಡೆ ನಾವು ನೋಡ್ತೇವೆ, ಸ್ವಾಮಿ ಹೇಳ್ತಾರೆ, ಆ ಒಂದು ನ್ಯಾಯ ತೀರ್ಪಿನ ದಿನದಲ್ಲಿ ನಾನು ಬಡವನಾಗಿದ್ದೇನು, ನಾನು ಬಟ್ಟೆ ಇಲ್ಲದವನಾಗಿದ್ದೇನು, ನಾನು ಸೆರೆಮನೆಯಲ್ಲಿದ್ದೆನು, ನಾನು ಹಸಿದಿದ್ದೆನು, ಆ ಸಮಯದಲ್ಲಿ ನೀವು ನನಗೆ ಕೊಡಲಿಲ್ಲ ಎಂಬುದಾಗಿ ಹೇಳುವಾಗ, ಸ್ವಾಮಿ ನೀನು ಯಾವಾಗ ಬಡವನಾಗಿ ಹಸಿದಿದ್ದು ನಮ್ಮ ಬಳಿಯಲ್ಲಿ ನೀನು ಬಂದೆ ಎಂಬುದಾಗಿ ಹೇಳುವಾಗ ಸ್ವಾಮಿ ಬಹಳ ಸ್ಪಷ್ಟವಾಗಿ ಬಹಳ ಚೆನ್ನಾಗಿ ಹೇಳ್ತಾರೆ, ನಿಮ್ಮಲ್ಲಿರ್ತಕ್ಕಂಥ ಒಬ್ಬನಿಗೆ ನೀವು ಸಹಾಯ ಮಾಡೋದಾದರೆ, ನಿಮ್ಮಲ್ಲಿರ್ತಕ್ಕಂಥ ಹಸಿದವನಿಗೆ ಅನ್ನ ಕೊಡೋದಾದರೆ, ನಿಮ್ಮಲ್ಲಿರ್ತಕ್ಕಂಥ ಬೆತ್ತಲೆಯವರನ್ನು ನೀವು ನೋಡಿದಾಗ ನೀವು ಒದಿಸೋದಾದರೆ ಅದು ನನಗೆ ಮಾಡಿದ ರೀತಿಯಲ್ಲಿ. ಇವತ್ತು ನಾವು ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಪ್ರಿಯರೇ. ನಾವು ಯಾವಾಗ ಇತರರ ಕಷ್ಟಕ್ಕೆ ನಾವು ಮಿಡಿತೀವಿ, ಇತರರ ಕಷ್ಟಕ್ಕೆ ನಾವು ಸಹಾಯವನ್ನು ಮಾಡ್ತೇವೆ, ನಮ್ಮ ಸಹೋದರರಿಗೆ, ನಮ್ಮ ಜೊತೆಯಲ್ಲಿರ್ತಕ್ಕಂಥವರಿಗೆ, ಅವಶ್ಯಕತೆ ಇರತಕ್ಕಂಥವರಿಗೆ ನಾವು ಅವರ ಕೊರತೆಗಳನ್ನು ನೀಗಿಸುವಂಥ ಚಿಕ್ಕ ಪುಟ್ಟ ಪ್ರಯತ್ನಗಳನ್ನು ನಾವು ಮಾಡುವಾಗ ಖಂಡಿತವಾಗಿ ಅದು ದೇವರ ದೃಷ್ಟಿಯಲ್ಲಿ ಭಾಳ ಒಳ್ಳೆಯ ಶುದ್ಧವಾದಂಥ ನಿರ್ಮಲವಾದಂಥ ಭಕ್ತಿ. ಆ ಭಕ್ತಿ ನಮ್ಮಲ್ಲಿದ್ದಾಗಲೇ ನಾವು ದೇವರ ನ್ಯಾಯ ತೀರ್ಪಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.